ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪೆಪ್ಪರ್ ಚಿಕನ್ ಡ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೂಪರ್ ಆಗಿರುತ್ತೆ, ಹೆಲ್ದಿಯಾಗಿ ಇರುತ್ತೆ. ಮೆಣಸಿನ್ಕಾಳು ಜೀರಿಗೆ ಹಾಕಿರೋ ಅಂಥ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ. ಅದು ಕಾದಾದಮೇಲೆ ಮೆಣಸಿನ್ಕಾಳು, ಜೀರಿಗೆ ಒಂದು ಚಮಚ, ಮೆಣಸಿನ್ಕಾಳು ಒಂದು ಸ್ವಲ್ಪ, ಜೀರಿಗೆ ಒಂದು ಚಮಚ ಇಷ್ಟು ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಾಗೋ ಮಟ್ಟ ಬಿಸಿ ಮಾಡಿಕೊಂಡು ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಆರಾಗಕ್ಕೆ. ಇದೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಆಮೇಲೆ ಮಿಕ್ಸಿಗೆ ತಣ್ಣಗಾದ್ಮೇಲೆ ಸಣ್ಣಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯ್ತದು. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಂಡ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರೋ ಶುಂಠಿ, ಆಮೇಲೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ 2 ಇಷ್ಟು ಡ್ರೈ ರೋಸ್ಟ್ ಆಗಲಿ. ಆಮೇಲೆ ಸಣ್ಣ ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂಥ ನೀರುಳ್ಳಿ, ಒಂದು ದೊಡ್ಡ ನೀರುಳ್ಳಿಯಾಗಿ ಹೆಚ್ಕೊಂಡು ಇಟ್ಕೊಂಡಿನಿ. ಇದೆಲ್ಲ ಕ್ಲೀನಾಗಿ ರೋಸ್ಟ್ ಆಗಿ ಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಕ್ಲೀನಾಗಿ ರೋಸ್ಟ್ ಆಗಲಿ. ಇದೆಲ್ಲ ಕ್ಲೀನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಇದೆಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆಗಿದ್ಮೇಲೆ ಚಿಕನ್ ತೊಗೊಂಡಿದ್ದೀವಲ್ಲ, ನಾನು ಸ್ವಲ್ಪ 1/4 kg ತೊಗೊಂಡಿದ್ದೀನಿ ಅಷ್ಟೇ ಚಿಕನ್ನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ಮಾಡ್ಕೋಬೋದು. ಕ್ಲೀನಾಗೆಲ್ಲ ಎಣ್ಣೆಗೆ ರೋಸ್ಟ್ ಆಗಲಿ. ಇದು 1 ನಿಮಿಷ. ಸ್ವಲ್ಪ ಎಣ್ಣೆಗೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ನೀರು ಹಾಕೋಣ, ಬೇಯೋವಷ್ಟು. ಸ್ವಲ್ಪ ಬೇಯೋವಷ್ಟು ನೀರು ಹಾಕಿದರೆ ಸಾಕು. ಇದು ಇವಾಗ ಬೇಯಕ್ಕೆ ಬಿಡೋಣ. ಒಂದು 5 ನಿಮಿಷ ಬೆಂದರೆ ಸಾಕು, ಬೆಂದ್ಕೊಂಡ್ರೆ ಸಾಕು, ಗೊತ್ತಾಗುತ್ತೆ. ನೋಡಿರಿ, ಈ ಥರ ನೀರು ಇಲ್ದಂಗೆ ಎಲ್ಲ ಬೆಂದು ಎಣ್ಣೆ ಅಷ್ಟೇ ಉಳ್ಕೊಂಡೈತೆ. ಕ್ಲೀನಾಗಿ ಎಲ್ಲ ಬೆಂದಿದೆ. ಅದು ನೀರಿಲ್ಲ, ಅಷ್ಟು ಇದಾಗಿದೆ ನೋಡಿ. ಚಿಕನ್ ಈ ಥರ ಬೆಂದಿರಬೇಕು. ಇವಾಗಿದು ಬೆಂದು ರೆಡಿಯಾಗಿದೆ. ಇದಕ್ಕೆ ನಾವು ಮೆಣಸಿನ್ಕಾಳು, ಜೀರಿಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನ 2 ಚಮಚದಷ್ಟು ಹಾಕ್ತಿದ್ದೀನಿ ನಾನು. ಫೈನಲ್ ಇದೆಯಾ, ಇಷ್ಟು ಹಾಕಿದರೆ ಆಗುತ್ತೆ, ರೆಡಿ ಆಗುತ್ತೆ. ಲಾಸ್ಟಿಗೆ ಹಾಕಿದರೆ ಇನ್ನೂ ಫ್ಲೇವರು ಚೆನ್ನಾಗಿ ಬರುತ್ತೆ ಅಂತ ಲಾಸ್ಟಿಗೆ ಹಾಕ್ತಿದ್ದೀನಿ ನಾನು.
ಭಾಳ ಹೊತ್ತು ಕುದಿಸ್ಕೊಳೋ ಅವಶ್ಯಕತೆ ಇಲ್ಲ ಪುಡಿ ಹಾಕಿದರೆ. ಹಾಗಾಗಿ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಲಾಸ್ಟ್ ಫೈನಲ್ ಟಚ್ ಅಪ್ ಮಾಡಿದರೆ ರೆಡಿ ಆಗುತ್ತೆ. ಇವಾಗ ಇದು ಚಿಕನ್ ಡ್ರೈ ರೆಡಿಯಾಗಿದೆ. ಸಿಂಪಲ್ಲಾಗಿ ಹೆಲ್ದಿಯಾಗಿ ಇರುವಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ಒಂದ್ಸರಿ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಇವಾಗ ಇದು ರೆಡಿಯಾಗಿದೆ. ಒಂದು ನಿಮಿಷದಲ್ಲಿ ಇದು ಮಾಡ್ಕೋಬೋದು. ಒಂದು ಬೌಲಿಗೆ ಸರ್ವ್ ಮಾಡಿಬಿಡೋಣ. ಅನ್ನಕ್ಕೆ ಬರೀ ಬಾಯಲ್ಲಿ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಥ್ಯಾಂಕ್ ಯು.